ಬ್ರದರ್ ಒಂದು ಏನಂತಂದ್ರೆ ಇವಾಗ ಕಿಪ್ಪಿ ಕೀರ್ತಿ ಮತ್ತೆ ಮುತ್ತು ದರ್ಶನ್ ಇವ್ರು 3 ಜನ ಇರೋ ವಿಚಾರ ನೀವೇ ಎಂಟ್ರಿ ಕೊಟ್ರಿ ಅಂದ್ರೆ ನಿಮ್ಮ ಹೆಸರು ಏನು ಬಂತು ಮತ್ತೆ ನಿಮ್ಗೂ ಕಿಪ್ಪಿ ಕೀರ್ತಿ ಅವರ ಗ್ಯಾಂಗಿಗೂ ಎಷ್ಟು ಯಾವಾಗಿಂದ ಸಂಬಂಧ ಮತ್ತೆ ಯಾವಾಗಿಂದ ಪರಿಚಯ? ನನಗೆ ಕಿಪ್ಪಿ ಕೀರ್ತಿ ರೀಸೆಂಟ್ ಆಗಿ ಪರಿಚಯ ಆಗಿದೆ. ಐ ಮೀನ್ ಒಂದು 7-8 ಮಂತ್ಸ್ ಇಲ್ಲ 1 ವರ್ಷ ಆಗಿರ್ಬೋದು. ಆವಾಗ ನಮ್ಗೆ ಗಂಗಾಕ್ ಅವ್ರ ಕಡೆಯಿಂದ ಪರಿಚಯ ಆಗಿದ್ದು. ಆಕ್ಚುಲಿ ಹಂಗೆ ಮಾತುಕತೆ ಮಾಡ್ಕೊಂಡು ಪರಿಚಯ ಆಗಿದ್ದು. ಇವರೆಲ್ಲ ನಮ್ ಜೊತೆ ಫ್ರೆಂಡ್ಸ್ ಆಗಿದ್ದು. ಫಸ್ಟ್ ಅವ್ರ ದರ್ಶನ್ ಅನ್ನೋರು ನನ್ ಜೊತೆ ಫ್ರೆಂಡ್ ಆಗಿದ್ರು. ಅದಾದ್ಮೇಲೆ ಅವರು ಮುಂದೆ ಒಂಥರ ಹಿಂದೆ ಒಂಥರ ಮಾತಾಡೋದು, ಆಮೇಲೆ ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಇದೆಲ್ಲ ಮಾಡ್ತಿದ್ರು ಅಂದ್ಬಿಟ್ಟು ನಾವು ಅವ್ರ ಸವಾಸ ಬಿಟ್ಬಿಟ್ಟು ನಾವು ದೂರ ಬಂದ್ಬಿಟ್ವಿ. ಅದಾದ್ಮೇಲೆ ದರ್ಶನ್ ಅವರು ಕಿಪ್ಪಿ ಅವರು ಅವ್ರ ಜೊತೆಗಿದ್ರು. ಅವ್ರ ಮಧ್ಯೆ ಏನ್ ಜಗಳಗಳಾಯ್ತೋ ಅವ್ರ ಊರು ಹೋದಾದ್ಮೇಲೆ ಕಿಪ್ಪಿ ಅವ್ರ ಊರ್ಗ ಆದ್ಮೇಲೆ ಅವ್ರ ಸವಾಸ ಬಿಟ್ಬಿಟ್ಟು ಆರಾಮಾಗಿದ್ರು. ಅದಾದ್ಮೇಲೆ ಮುತ್ತು ಅವರು ನಮ್ಮನ್ನ ಪರಿಚಯ ಮಾಡ್ಕೊಂಡ್ರು. ಕಿಪ್ಪಿ ಅವ್ರು ನಮ್ ಜೊತೆ ಇದ್ರು. ಈ ತರ ಬೆಂಗಳೂರಿಗೆ ಬರ್ಬೇಕು, ನಮಗ್ ಸಮಸ್ಯೆ ಇದೆ ಸ್ಟೇ ಆಗಕ್ಕೆ, ಈ ತರ ನಾನು ಉಳ್ಕೊಳಕ್ ಜಾಗ ಇಲ್ಲ, ನನ್ಗೆ ಏನಾದ್ರು ಒಂದ್ ಮಾಡಿ ಅಂತ ಹೇಳ್ಬಿಟ್ಟು ನನಗ್ ಫೋನ್ ಮಾಡಿದ್ರು. ಅವಾಗ ಇವ್ರಿಬ್ರು ಫ್ರೆಂಡ್ಸ್ ಅಲ್ವಾ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ನಮ್ ಫ್ರೆಂಡ್ ಕಾವ್ಯ ಅಂತ ಇದ್ದಾರೆ, ಕಾವ್ಯ ಅವ್ರ ಮನೆಯಲ್ಲಿ ಕಿಪ್ಪಿನ, ನಮ್ಮ ಮನೇಲಿ ಮುತ್ತುನ ಇಸ್ಕೊಂಡಿದ್ದೆ. ಈ ತರ ಹಿಂಗೆ ಪರಿಚಯ ಆಗಿತ್ತು. ಅದು ಸೋಷಿಯಲ್ ಮೀಡಿಯಾ, ಮುತ್ತು ಬಂದು ಸೋಷಿಯಲ್ ಮೀಡಿಯಾದಲ್ಲೇ ಪರಿಚಯ ಆಗಿತ್ತು. ದರ್ಶನ್ ಅವರು ಲೈವ್ ಅಲ್ಲಿ ಪರಿಚಯ ಆದ್ರು, ಕಿಪ್ಪಿ ಕೀರ್ತಿನೂ ಲೈವ್ ಅಲ್ಲೇ ಪರಿಚಯ ಆದ್ರು. ಅಂದ್ರೆ ಇವಾಗ ವಿಚಾರ ಏನಂತಂದ್ರೆ ಅವಾಚ್ಯ ಶಬ್ದ ಬಳಕೆಯ ಜೊತೆಗೆ ಹಣಕಾಸಿನ ವಿಚಾರವು ಇವಾಗ ನಿಮ್ ನಡುವೆ ಗಲಭೆ ಹಾಕಿ ಒಂದು ಜಗಳ ಕಾರಣ ಆಯ್ತು ಅನ್ನೋದು ಟ್ಯಾಕ್ ಇದೆ. ಏನಕ್ಕೆ ಅಂತಂದ್ರೆ ನೀವ್ ಹೇಳ್ದಂಗೆ ಇವಾಗ ಅದೇ ಅಂದ್ರೆ ಒಂದ್ ರೀಲ್ ಮಾಡ್ಬೇಕಂದ್ರೆ 1000 ರೂಪಾಯಿ ಇಸ್ಕೊಳ್ಳೋದು, ಒಂದು ಕೊಲಾಬ್ರೇಷನ್ ಆಗಿರ್ಬೋದು, ಬೇರೆ ತರದೆಲ್ಲ ವಿಚಾರದಲ್ಲಿ ನಿಮ್ ನಡುವೆ ಒಂದು ಮನಸ್ತಾಪ ಬಂತು ಅನ್ನೋ ವಿಚಾರ ಕೂಡ ಇದೆ. ಸರ್ ಇವಾಗ ಓಪನ್ ಅಪ್ ಆಗಿ ಹೇಳ್ಬಿಡ್ತೀನಿ, ಅವ್ರದ್ದು ಟ್ರೂ ಲವ್ ಅಲ್ಲ. ನಾನೇ ಹೇಳ್ತೀನಿ ನೋಡಿ, ಅವ್ರದ್ದು ಟ್ರೂ ಲವ್ ಅಲ್ಲ. ಇವರು ಅವ್ರನ್ನ ಬಳಸ್ಕೊಳಕ್ ಬಂದಿದೆ. ಆಕ್ಚುಲಿ ಲೈಕ್ಸ್, ಫಾಲೋವರ್ಸ್, ವ್ಯೂಸ್ ಇದರಿಂದ. ಆಮೇಲೆ ಪ್ರಮೋಷನ್ ಮಾಡಿದ್ರೆ ಒಂದ್ ಪ್ರಮೋಷನ್ ಅಂತ ಇಷ್ಟು ದುಡ್ಡು ಇರುತ್ತೆ, ಅದ್ರಲ್ಲಿ ಅರ್ಧ ದುಡ್ಡು ಇವಾಗ ಕಿಪ್ಪಿ ಕೀರ್ತಿ ಪರ್ಸನಲ್ ಆಗಿ ಮಾಡಿದ್ರು ಇವ್ರಿಗೆ ಅರ್ಧ ದುಡ್ಡು ಕೊಡ್ಬೇಕಾಗಿತ್ತು. ಇಲ್ಲಾಂದ್ರೆ ನೀವು ಏನಾದ್ರು ಇವಾಗ ಅವ್ನಿಗೆ ಏನಾದ್ರು ವಿಡಿಯೋ ಮಾಡ್ಬೇಕು ಅಂದ್ರೆ ಅವ್ನ ಜೊತೆ ಅವ್ರ ಜೊತೆ ವಿಡಿಯೋ ಮಾಡ್ಬೇಕು ಅಂದ್ರೆ 1000 ರೂಪಾಯಿ ದುಡ್ಡು ಕೊಡ್ಬೇಕಾಯ್ತು. ಸುಮ್ನೆ ದುಡ್ಡು ಕೇಳೋರು, ಸುಮ್ನೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಜಗಳ ಆಗೋದು ಇವ್ರ ಮುಂದೆ. ತುಂಬಾ ಮನಸ್ತಾಪಗಳು, ತುಂಬಾ ಜಗಳಗಳು ಡೈಲಿ ಅಳ್ತಾ ಇದ್ರು. ನಾನ್ ಕಣ್ಣಾರೆ ನೋಡಿದೀನಿ, ನನಗ್ ಗೊತ್ತು. ಅದು ದುಡ್ಡಿಗೋಸ್ಕರ, ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಒಂದ್ ಹೆಣ್ಮಗುನ ಯೂಸ್ ಮಾಡ್ಕೊಂಡಿದ್ದು ತುಂಬಾ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದ್ ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕಿಪ್ಪಿ ಕೀರ್ತಿ ಯಾವಾಗ ಇವ್ರಿಬ್ಬರನ್ನ ಬಿಟ್ಟು ಹೋಗ್ಬಿಟ್ರು ಅವಾಗ ಇವ್ರಿಗೆ ಲೈಕ್ ಫಾಲೋವರ್ಸ್ ಎಲ್ಲ ನಿಂತೋಯ್ತು. ಅವಾಗ ಇವರು ಲೈಕ್ ಫಾಲೋವರ್ಸ್ಗೆ ಫೇಮಸ್ ಆಗಕ್ಕೆ ಅಂತಾನೆ ಇವ್ರು ಈ ತರ ಸ್ಟಾರ್ಟ್ ಮಾಡಿದ್ರು. ಈ ತರ ಅಂದ್ರೆ ಅವ್ರ ಬಗ್ಗೆ ಕೆಟ್ಟದಾಗ ವಿಡಿಯೋ ಮಾಡೋದು, ನಿನ್ಗೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಬ್ಲಾಕ್ ಮೇಲ್ ಮಾಡಿ ಹೆಂಗಾದ್ರೂ ಮಾಡಿ ಕಿಪ್ಪಿ ಕೀರ್ತಿನ ಅವ್ರ ಕಡೆ ಹೇಳ್ಕೊಳ್ಳೋಣ ಅಂತ ಈ ತರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.